ನಮಸ್ತೆ ಎವ್ರಿವನ್. ವೀಟ್ ಕೇಕಿದ್ದು ರೆಸಿಪಿ ಹೇಳ್ತಿದ್ದೇನೆ. ಫಸ್ಟ್ ಶುಗರ್ ಪೌಡರ್ ತೊಗೊಂಡಿದ್ದೇನೆ. ಇದಕ್ಕೆ 2 ಮೊಟ್ಟೆ ಹಾಕ್ತಿದ್ದೇನೆ. ಚೆನ್ನಾಗಿ ಅದು ಕುಡ್ಕೊಳ್ಳಿ ಬೀಟ್ ಮಾಡಬೇಕು. ಇದನ್ನು ಬೀಟ್ ಯಾವ ರೀತಿ ಇರಬೇಕಂತ ಹೇಳಿದರೆ, ಇಷ್ಟು ನೊರೆ ನೊರೆ ಆಗಿಕೊಂಡು ಟ್ರೇಸ್ ಬರುವ ಹಾಗೆ, ಎತ್ತಿದಾಗ ಅಂತ ಲೈನ್ ಬರುವ ಆ ರೀತಿಯಲ್ಲಿ ಅಂತ ಕುಡ್ಕೊಂಡು ನೊರೆ ಮಾಡ್ಕೊಳ್ಬೇಕು, ಬೀಟ್ ಮಾಡ್ಕೊಳ್ಬೇಕು. ಮಿಷನ್ ಇದ್ದರೆ ಒಳ್ಳೆಯದು, ಅದಕ್ಕೆ ಬೀಟರ್ ಮಿಷನ್. ಇನ್ನು ಇದನ್ನು ಏನು ಮಾಡ್ಬೇಕಂತ ಹೇಳಿದರೆ, ಇದ್ರ ಮುಂದೆ ಬರ್ತಾ ಉಂಟು ಹೇಳ್ತೇನೆ. ಇದಕ್ಕೆ ಆಯಿಲ್ ಹಾಕಬೇಕು. ನಾನು ಕೊಕೊನಟ್ ಆಯಿಲ್ ತೊಗೊಂಡಿದ್ದೇನೆ. ಸೊ ಇದು ಮೆಷರ್ಮೆಂಟ್ ಎಲ್ಲ ನಾನು ಹೇಳ್ತೇನೆ, ಲಾಸ್ಟಿಗೆ ಕೊಡ್ತೇನೆ ನಾನು. ಇವಾಗ ಏನು ಮಾಡಿದ್ದೀನಿ ಅಂತ ಹೇಳ್ತೇನೆ. ಇಲ್ಲಿ ಗೋಧಿ ಹಿಟ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಉಂಟು ಅದನ್ನೆಲ್ಲ ಚಾಣಿಗೆಯಲ್ಲಿ ಚಂದ ಮಾಡಿ ಚಾಣಿಸಿ, ಇಲ್ಲಿ ಇದರಲ್ಲಿ ಎಸೆನ್ಸ್ ಬೇರೆ ಹಾಕ್ಕೊಳ್ತಿದ್ದೇನೆ. ಯಾವ ಎಸೆನ್ಸ್ ಹಾಕೋಬೋದು, ನಾನು ರಸ್ಬೆರಿ ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಎಂತ ಮಾಡ್ಬೇಕಂದ್ರೆ, ಇವಾಗ ಈ ವೆಟ್ ಇಂಗ್ರೀಡಿಯೆಂಟನ್ನು ಡ್ರೈ ಇಂಗ್ರೀಡಿಯೆಂಟೊಟ್ಟಿಗೆ ಹಾಕಿಕೊಂಡು ಮೆಲ್ಲ ಅಂದ್ಕೊಂಡು ಜಾಗ್ರತೆಯಲ್ಲಿ ಅಂದ್ಕೊಂಡು ಕಲಿಸ್ತಾ ಮೆಲ್ಲ ಅಂದ್ಕೊಂಡು ಕಲಿಸಿ ಈ ರೀತಿ ಅಂತ. ಫುಲ್ ಮ್ಯಾಶ್ ಮಾಡಿಬಿಡ್ಬಾರ್ದು, ಅದರಲ್ಲಿ ನೊರೆ ಹೋಗದ ಹಾಗೆ ಅಂದ್ಕೊಂಡು ನೋಡ್ಕೊಳ್ಬೇಕು. ಸ್ವಲ್ಪ ಅಂದ್ಕೊಂಡು ಆ್ಯಡ್ ಮಾಡಿಕೊಂಡು ಅಂದ್ಕೊಂಡು ಇಲ್ಲಿ ಕಲಿಸ್ತಾ ಹೋಗಿ, ಮತ್ತು ಲಾಸ್ಟಿಗೆ ಏನು ಉಳಿತದೆ ಅದನ್ನು ತೆಗೆದು ಮತ್ತೊಂದಕ್ಕೆ ಹಾಕಿಕೊಂಡು ಎಲ್ಲ ನೊರೆಯನ್ನು ಹೀಗೆ ಸ್ಪ್ಯಾಚುಲದಲ್ಲಿ ಜಾಗ್ರತೆಯಲ್ಲಿ ಅಂದ್ಕೊಂಡು ಮಿಕ್ಸ್ ಮಾಡಿ. ಯಾಕಂದರೆ ವೀಟ್ ಆದ ಕಾರಣ ಜಿಗಿಟ್ ಆಗ್ತದೆ ಕೇಕ್, ಸ್ಪಾಂಜ್ ಆಗೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಸ್ವಲ್ಪ ಜಾಗ್ರತೆಯಲ್ಲಿ ಅಂದ್ಕೊಂಡು ಮಾಡಬೇಕು. ಇಲ್ಲಿ ಲಾಸ್ಟ್ ವಿನಿಗರ್ ಹಾಕಬೇಕು. ವಿನಿಗರ್ ಹಾಕಲೇಬೇಕು, ಯಾಕಂದರೆ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಆ್ಯಕ್ಟಿವೇಟ್ ಆಗಬೇಕು ಅಂತಕೊಂಡು ಹೇಳಿದರೆ ವಿನಿಗರ್ ಹಾಕಲೇಬೇಕು. ಇದು ನಂಗೆ ಒಂದು ಸ್ವಲ್ಪ ಕಲರ್ ಒಂದು ಸ್ವಲ್ಪ ಇಷ್ಟ ಆಗ್ತದೆ ಅಂತ ಹೇಳಿಕೊಂಡು 2 ಪಾರ್ಟ್ ಮಾಡಿಕೊಂಡು ಒಂದಕ್ಕೆ ರೆಡ್ ಕಲರ್ ಹಾಕಿದೆ. ಜಸ್ಟ್ ಅದರ ಮೇಲೆ ಒಂದು ಹಾಕಿಕೊಂಡು ಡ್ರೈ ಫ್ರೂಟ್ಸ್ ಫುಲ್ ಸ್ಪ್ರಿಂಕಲ್ ಮಾಡಿದೆ. ಏನೆಲ್ಲ ಡ್ರೈ ಫ್ರೂಟ್ಸ್ ಹಾಕಿಕೊಂಡು ಎಲ್ಲ ಒಂದು ಅಂತ ಹಾಕಿಬಿಡ್ದು ಅಷ್ಟೇ. ಇನ್ನು ಅದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ನಾನು ಈ ರೀತಿ ಅಂತ ಕೂಡ ಓವನಲ್ಲಿ ಇಡ್ಬೋದು. 180 ಡಿಗ್ರಿಯಲ್ಲಿ 45 ಮಿನಿಟ್ಸ್ ಅಂತ ಹೇಳಬೇಕು. ಡೈರೆಕ್ಟ್ ಅಂತ ಕೂಡ 40 ಮಿನಿಟ್ಸ್ ಅಂತ ಕೂಡ ಇಟ್ಟಿದ್ದೇನೆ. ಸೊ ಈ ತುಂಬಾ ಸ್ಪಾಂಜಿಯಾಗಿ ಕೊಂಡಂತ ಕೂಡ ಪರ್ಫೆಕ್ಟ್ ಆಗಿದೆ. ತುಂಬ ನೋಡೋದುಂಟು ಟೋಟಲಿ ಟ್ರೈ ಮಾಡಿ, ಪರ್ಫೆಕ್ಟಾಗಿ ಬಂದಿದೆ. ಗೋಧಿ ಕೇಕ್ ಅಂತ ಯಾರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಹೆಲ್ದಿನೂ ನೋಡಿ, ಇಂಗ್ರೀಡಿಯೆಂಟ್ಸ್ ಉಂಟು.